ಧರ್ಮಸ್ಥಳದಲ್ಲಿ ಧರ್ಮ ಸಂಕಟ ಮುಂದುವರೆದಿದೆ. ಅಂದರೆ ನನಗೆ ಗನ್ ಮ್ಯಾನ್ ಕೊಡಿ ಅಂತ ಧರ್ಮಸ್ಥಳದಲ್ಲಿ ಅನಾಮಿಕ ಕೇಳ್ತಾ ಇದ್ದಾರೆ. ಕಾರಣ ಅಷ್ಟೇ, ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ ಮತ್ತು ಪತ್ರಕರ್ತರ ಮೇಲೆ ಹಲ್ಲೆ ಆಯಿತು. ಹೀಗಾಗಿ ಗನ್ ಮ್ಯಾನ್ ಭದ್ರತೆ ನೀಡಲು SITಗೆ ಅನಾಮಿಕ ರಿಕ್ವೆಸ್ಟ್ ಮಾಡಿದ್ದಾನೆ. ದೂರುದಾರನ ಪರ ವಕೀಲರಿಂದ SITಗೆ ಲಿಖಿತ ಮನವಿ ಸಲ್ಲಿಸಲಾಗಿದೆ. ಮತ್ತೊಂದೆಡೆ ಹೊಸದಾಗಿ ಸ್ಥಳ ಗುರುತಿಸಲು SIT ಸಿದ್ಧತೆಯನ್ನು ಮಾಡಿಕೊಂಡಿದೆ. ಹೊಸದಾಗಿ 15ನೇ ಪಾಯಿಂಟ್ ಗುರುತು ಮಾಡಿರ್ತಕ್ಕಂಥ SIT ಅಲ್ಲಿ ಈಗ ಲೆಕ್ಕಾಚಾರಕ್ಕೆ ಬರ್ತಾರೆ ಏನು ಅಂತ. 13ನೇ ಪಾಯಿಂಟ್ನಲ್ಲಿ GPR ಮೂಲಕ ಶೋಧ ಕಾರ್ಯ GPR ಮಾಡಲೇಬೇಕೆಂದು ಅನಾಮಿಕನಿಂದ ಮನವಿ. ಹಾಗಾಗಿ 10ರಿಂದ 15 ಅಡಿ ಆಳಕ್ಕೆ ತೋಡುವಂತೆ SITಗೆ ಮನವಿ ಮಾಡಿದ್ದು ಸಾಕಷ್ಟು ಎಣ್ಣೆಗಳನ್ನು ಹೂತು ಹಾಕಿದ್ದಾಗಿ ಹೇಳ್ತಿದ್ದಾನೆ. ಅನಾಮಿಕ ಗುಂಟಿಯಾಗಿಯಲು 13ನೇ ಜಾಗದಲ್ಲಿ ಟ್ರಾನ್ಸ್ಫಾರ್ಮರ್ ಇದೆ. ಹೀಗಾಗಿ GPR ತಂತ್ರಜ್ಞಾನ ಬಳಕೆ ಮಾಡಲು ನಿರ್ಧಾರ. ಸಭೆಯಲ್ಲಿ SIT ಅಧಿಕಾರಿಗಳಿಂದ ತೀರ್ಮಾನ ಮಾಡಲಾಗಿದೆ. ಇನ್ನೊಂದು ವಾರ ಎಷ್ಟೇ ಜಾಗ ತೋರಿಸಿದ್ರು ಅಲ್ಲಿ ಶೋಧ ಕಾರ್ಯ ಮಾಡೋಕ್ಕೆ ನಿರ್ಧಾರ ಮಾಡಿದ್ದಾರೆ. ಎಲ್ಲೆಲ್ಲಿ ತೋರ್ತಾರಲ್ಲ ಗುಂಡಿ ಕೇಳೋದು. ಮೂಳೆ ಸಿಕ್ಕಿದ್ರೆ ಗೆಲುವು, ಸಿಕ್ಕಿಲ್ಲ ಅಂತಂದರೆ ಮಣ್ಣು ಹಂಗೆ ಮುಚ್ಚೋದು. ಮತ್ತೊಂದು ಕಡೆ ಮಾಧ್ಯಮಗಳ ನಿರ್ಬಂಧಕ್ಕೆ ನಿರಾಕರಣೆ. ಹೌದು, ಧರ್ಮಸ್ಥಳದಲ್ಲಿ ನಿಗೂಢ ಸಾವುಗಳ ಪ್ರಕರಣ ಮಾನಹಾನಿಕಾರ ವರದಿ ನಿರ್ಬಂಧಿಸುವಂತೆ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ವಜಾ ಮಾಡಿದೆ. ಹರ್ಷೇಂದ್ರ ಕುಮಾರ್ ಅರ್ಜಿ ತಿರಸ್ಕರಿಸಿದ್ದಾರೆ ಸುಪ್ರೀಂ ಕೋರ್ಟಲ್ಲಿ. ಹರ್ಷೇಂದ್ರ ಧರ್ಮಸ್ಥಳ ದೇವಸ್ಥಾನದ ಸಂಸ್ಥೆಗಳ ಕಾರ್ಯದರ್ಶಿ ಮಾಧ್ಯಮಗಳ ಮೇಲೆ ನಿರ್ಬಂಧ ಹೇರಲು ನಿರಾಕರಣೆ ಮಾಡಿದೆ. ಮಧ್ಯಂತರ ತಡೆಯಾಜ್ಞೆ ಕುರಿತಕ್ಕಂಥ ಅರ್ಜಿ ಹೊಸದಾಗಿ ಪರಿಗಣಿಸಿ ಸೂಕ್ತ ತೀರ್ಮಾನ ಕೈಗೊಳ್ಳುವಂತೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಕರ್ನಾಟಕ ವಿಚಾರಣಾ ನ್ಯಾಯಾಲಯಕ್ಕೆ ನಿರ್ದೇಶನ ಕೊಟ್ಟಿದೆ. ಒಟ್ಟಿನಲ್ಲಿ ಒಂದು ಕಡೆ ಗನ್ಮ್ಯಾನ್ ಬೇಕು ಅಂತ ಅವ್ರು ಕೇಳ್ತಾವ್ರೆ ಅನಾಮಿಕ, ಇನ್ನೊಂದು ಕಡೆ ಈ ಸುದ್ದಿಗಳ ಪ್ರಸಾರ ಆಗಬಾರ್ದು ಅನ್ನೋ ಸ್ಟೇಗೆ ಅಲ್ಲಿಂದ ವಾಪಸ್ ಕರ್ನಾಟಕ ಕಳಿಸಿದೆ ಸುಪ್ರೀಂ ಕೋರ್ಟ್. ಗೊತ್ತಿಲ್ಲ ಯಾಕೆ ಅಂತ. ಅಪಪ್ರಚಾರ, ಆರೋಪ, ಇದು ಬರೀ ಯಾವುದೋ ಕುಟುಂಬ ವ್ಯಕ್ತಿ ಅನ್ನೋದಕ್ಕಿಂತ ಆ ಸ್ಥಳಕ್ಕೊಂದು ರೀತಿಯ ಅಪಚಾರದ ಸುದ್ದಿಗಳಿವೆಲ್ಲ. ನಿಜವಾಗಿಯೂ ಮಂಜುನಾಥ ಸ್ವಾಮಿ ಎಲ್ಲವೂ ಕೂಡ ಅದರ ಶಕ್ತಿ, ಎಲ್ಲ ಸತ್ವ ಎಲ್ಲವೂ ನಿರ್ಧಾರ ಆಗುವಂಥ ಸನ್ನಿವೇಶ ಇದೆ. ದುಷ್ಟರಿಗೆ ಜಾಗ ಇಲ್ಲ ದೇವ್ರ ಸಂದಲ್ಲಿ ಅಂತಾರೆ. ಬಟ್ ಇಷ್ಟೆಲ್ಲ ವ್ಯವಸ್ಥೆ, ಇಷ್ಟೆಲ್ಲ ಅತ್ಯಾಚಾರ, ಇವೆಲ್ಲ ಪ್ರಕರಣಗಳು ಹೇಗೆ ನಡೆದವು ಅನ್ನೋ ಪ್ರಶ್ನೆ. ಇಷ್ಟೆಲ್ಲ ಅನ್ನೋದಕ್ಕಿಂತ ಬಿಟ್ಬಿಡಿ, ಸೌಜನ್ಯ ಅತ್ಯಾಚಾರ ಕೊಲೆ ಯಾರು ಮಾಡೋರೋ ಗೊತ್ತಿಲ್ಲ, ಬಟ್ ಆ ಜಾಗದಲ್ಲಿ ಅತ್ಯಾಚಾರ ಕೊಲೆ ಆಯ್ತಲ್ಲ, ಆ ಪಾಪಿ ನನ್ನ ಮಕ್ಕಳು ಅಲ್ಲಿ ಬದುಕಿದ್ದಾರೆ, ಅಂಥವರು ಆ ಜಾಗದಲ್ಲಿ ಇದ್ದಾರೆ ಅಂತಂದ್ರೆ ಆಶ್ಚರ್ಯ ಆಗತ್ತೆ. ಹಾಗಾಗಿ ಅದು ದೀರ್ಘಕಾಲದ ತನಿಖೆ, ಒಂಥರ ಆ ಗೊಂದಲದ ಗೂಡೆ ಇವತ್ತು ನೀವೆಲ್ಲ ಕಾರಣ ಅಂತ ಅನ್ಬೋದು. ಎಸ್, ತಾವೇನು ಹೇಳ್ತೀರಿ? ಗನ್ಮಾನ್ ಕೇಳ್ತಿರ್ತಕ್ಕಂಥ ಅನಾಮಿಕ ಸುದ್ದಿ ಪ್ರಸಾರ ಆಗದಂಗೆ ಸ್ಟೇ ತರುವಂಥ ಲೆಕ್ಕಾಚಾರ, ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡಿ.